ಮಾಯಾ ಮತ್ತು ಅರ್ಜುನ್ರ ಭೇಟಿ ಕಾಲೇಜಿನಲ್ಲಿ ಆಯಿತು. ಮಾಯಾ ಯಾವತ್ತೂ ಒಬ್ಬ ರಹಸ್ಯಮಯ ಹುಡುಗಿಯಾಗಿ ಇರುತ್ತಿದ್ದಳು. ಆಕೆಯ ಕಣ್ಣುಗಳಲ್ಲಿ ತೀವ್ರವಾದ ನೋವು ಮತ್ತು ಮನಸ್ಸಿನಲ್ಲಿ ಒಂದು ಮೌನವಾದ ರಹಸ್ಯವನ್ನು ಹೊಂದಿದ್ದಳು. ಮಾಯಾಳ ಈ ರಹಸ್ಯಮಯ ವ್ಯಕ್ತಿತ್ವವು ಸದಾ ಅರ್ಜುನ್ಗೆ ಆಕರ್ಷಕವಾಗಿ ಕಾಣುತ್ತಿತ್ತು. ಅವನು ಆಕೆಯ ಹತ್ತಿರ ಹೋಗಲು, ಆಕೆಯನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತಿದ್ದನು. ಆದರೆ ಮಾಯಾ ಸದಾ ಅವನಿಂದ ದೂರ ಉಳಿಯುತ್ತಿದ್ದಳು. ಒಂದು ದಿನ ಕಾಲೇಜಿನ ಫಂಕ್ಷನ್ ನಂತರ ಅರ್ಜುನ್ ಮತ್ತು ಮಾಯಾ ಇಬ್ಬರು ಒಬ್ಬಂಟಿಗಳಾಗಿ ಅರಣ್ಯದ ಕಡೆಗೆ ಹೋಗಿ ಬಿಡುತ್ತಾರೆ. ಮಳೆ ಜೋರಾಗಿ ಸುರಿಯುತ್ತಿತ್ತು. ಆದ್ದರಿಂದ ಇಬ್ಬರು ಹಳೆಯ ಪಾಳು ಬಿದ್ದ ದೊಡ್ಡ ಬಂಗಲೆಯಲ್ಲಿ ಮಳೆಯಿಂದ ರಕ್ಷಿಸಿಕೊಳ್ಳಲು ಅಲ್ಲಿಗೆ ಹೋಗಿ ನಿಂತರು. ಆ ಬಂಗಲೆಯ ಬಗ್ಗೆ ಬಹಳಷ್ಟು ಊಹಾಪೋಹಗಳಿದ್ದವು. ಅಲ್ಲಿ ಭೂತ ಪಿಶಾಚಿಯ ಓಡಾಟವಿದೆ ಎಂದು ಹೇಳುತ್ತಿದ್ದರು. ಆದರೆ ಅರ್ಜುನ್ ಆ ವದಂತಿಗಳನ್ನು ನಂಬಲಿಲ್ಲ. ರಾತ್ರಿ ಗಾಢವಾಗುತ್ತಿದ್ದಂತೆ ಮಾಯಾ ಮತ್ತು ಅರ್ಜುನ್ ಅವರಿಗೊಬ್ಬರು ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಅರ್ಜುನ್ ಮಾಯಾಳಿಗೆ ಕೇಳಿದನು, ಯಾಕೆ ನೀನು ಇಷ್ಟು ವಿಚಿತ್ರವಾಗಿ ವರ್ತಿಸುತ್ತೀಯಾ ಎಂದು. ಆಗ ಮಾಯಾ ಒಂದು ದೊಡ್ಡ ರಹಸ್ಯವನ್ನು ಅರ್ಜುನ್ಗೆ ಬಿಚ್ಚಿಟ್ಟಳು. ಆ ಬಂಗಲೆ ಅವರ ಕುಟುಂಬದೊಂದಿಗೆ ಸಂಪರ್ಕ ಹೊಂದಿತ್ತು. ಬಹಳ ವರ್ಷಗಳ ಹಿಂದೆ ಮಾಯಾಳ ತಂದೆಯ ಮರಣವು ಇದೇ ಬಂಗಲೆಯಲ್ಲಿ ರಹಸ್ಯಮಯ ಪರಿಸ್ಥಿತಿಗಳಲ್ಲಿ ಸಂಭವಿಸಿತ್ತು. ಆಗಿನಿಂದ ಮಾಯಾಳ ಕುಟುಂಬವು ಈ ಸ್ಥಳದಿಂದ ದೂರ ಹೋಗಿತ್ತು ಎಂದು ಹೇಳಿದಳು. ಅರ್ಜುನ್ಗೆ ಮಾಯಾಳ ತಂದೆಯ ಮರಣವು ಕೇವಲ ಒಂದು ಅಪಘಾತವಲ್ಲ ಎಂದು ತಿಳಿದಿತ್ತು. ಅದು ಒಂದು ಆಳವಾದ ರಹಸ್ಯವನ್ನು ಹೊಂದಿತ್ತು. ಅದೇ ರಾತ್ರಿ ಅರ್ಜುನ್ ಮಾಯಾಳಿಗೆ ಆ ರಹಸ್ಯವನ್ನು ಪತ್ತೆ ಹಚ್ಚುತ್ತೇನೆಂದು ಶಪಥ ಮಾಡಿದನು. ಅರ್ಜುನ್ ಬಂಗಲೆಯ ಕೋಣೆಗಳನ್ನು ಹುಡುಕಲು ಪ್ರಾರಂಭಿಸಿದನು. ಅವನಿಗೆ ಅಲ್ಲಿ ಒಂದು ಹಳೆಯ ಡೈರಿ ಸಿಕ್ಕಿತು. ಅದು ಮಾಯಾಳ ತಂದೆಯದ್ದಾಗಿತ್ತು. ಡೈರಿಯಲ್ಲಿ ಬಂಗಲೆಯೊಳಗೆ ಅಡಗಿದ್ದ ಖಜಾನೆ ಮತ್ತು ಕುಟುಂಬದ ಸದಸ್ಯರ ನಡುವೆ ನಡೆದ ಘರ್ಷಣೆಗಳ ಬಗ್ಗೆ ಉಲ್ಲೇಖವಿತ್ತು. ಅರ್ಜುನ್ಗೆ ಮಾಯಾಳ ತಂದೆಯ ಮರಣವು ಅಪಘಾತವಲ್ಲ, ಕೊಲೆ ಎಂದು ತಿಳಿಯುತ್ತದೆ. ಆದರೆ ಅರ್ಜುನ್ ಈ ವಿಷಯವನ್ನು ಮಾಯಾಳಿಗೆ ತಿಳಿಸುವ ಮುನ್ನ ಬಂಗಲೆಯಲ್ಲಿ ಕೆಲವು ವಿಚಿತ್ರ ಘಟನೆಗಳು ಸಂಭವಿಸುತ್ತವೆ. ಒಂದು ಅದೃಶ್ಯ ಶಕ್ತಿ ಅವರನ್ನು ತಡೆಯಲು ಪ್ರಯತ್ನಿಸುತ್ತಿತ್ತು. ಅರ್ಜುನ್ ಮತ್ತು ಮಾಯಾ ಒಟ್ಟಾಗಿ ಆ ಬಂಗಲೆಯ ರಹಸ್ಯಗಳನ್ನು ಅನಾವರಣಗೊಳಿಸುತ್ತಾರೆ ಮತ್ತು ಕೊನೆಗೆ ಅವರಿಗೆ ಮಾಯಾಳ ಕುಟುಂಬದ ಒಬ್ಬ ವ್ಯಕ್ತಿಯೇ ದುರಾಸೆಯ ಕಾರಣಕ್ಕಾಗಿ ಆಕೆಯ ತಂದೆಯನ್ನು ಕೊಂದಿದ್ದನು ಎಂದು ತಿಳಿಯುತ್ತದೆ. ಈ ಸಂಪೂರ್ಣ ಪಯಣದ ಸಂದರ್ಭದಲ್ಲಿ ಅರ್ಜುನ್ ಮತ್ತು ಮಾಯಾ ನಡುವೆ ಆಳವಾದ ಪ್ರೀತಿ ಬೆಳೆಯುತ್ತದೆ. ಸತ್ಯದ ಎದುರಿನಲ್ಲಿ ಇಬ್ಬರು ತಮ್ಮ ಪ್ರೀತಿಯನ್ನು ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳುತ್ತಾರೆ. ಆದರೆ ಆ ಬಂಗಲೆಯ ಆ ಭಯಾನಕ ವಾತಾವರಣ ಮತ್ತು ಅವರ ಕುಟುಂಬದ ಇತಿಹಾಸವು ಸದಾ ಅವರ ಸಂತೋಷದ ಮೇಲೆ ಕಪ್ಪು ಛಾಯೆಯಾಗಿ ಇರುತ್ತದೆ. ಅಂತಿಮವಾಗಿ ಅರ್ಜುನ್ ಮತ್ತು ಮಾಯಾ ಅವರ ಕುಟುಂಬಗಳನ್ನು ವರ್ಷಗಳ ಕಾಲ ಆವರಿಸಿದ್ದ ಆ ರಹಸ್ಯದಿಂದ ಮುಕ್ತಿಯನ್ನು ಕೊಡಿಸಿದರು. ಇಬ್ಬರು ತಮ್ಮ ಸಂಬಂಧಕ್ಕೆ ಒಂದು ಹೊಸ ಆರಂಭವನ್ನು ನೀಡಿದರು. ಆದರೆ ಆ ಬಂಗಲೆಯ ಚಿತ್ರ ಸದಾ ಅವರ ನೆನಪುಗಳಲ್ಲಿ ಉಳಿದಿತ್ತು.